ಒಬ್ಬೊಬ್ಬರೇ ಜಾಮೀನು ಪಡೆದು ಹೊರ ಬರ್ತಿದ್ದಾರೆ. ಹಾಗಿದ್ರೆ ಕೇಸ್ ಗತಿ ಏನು? ಪ್ರಕರಣದಲ್ಲಿ ಇನ್ಮುಂದೆ ಏನೆಲ್ಲ ಆಗುತ್ತೆ ಗೊತ್ತಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಸ್ನ ಮುಂದಿನ ನಡೆಗೆ ಕುತೂಹಲ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ ಕಾಮಾಕ್ಷಿಪಾಳ್ಯ ಪೊಲೀಸರು 17 ಆರೋಪಿಗಳು ಬಂಧನವನ್ನ ಮಾಡಿ ತನಿಖೆ ಮಾಡಿದರು. ಸುದೀರ್ಘ 88 ದಿನಗಳ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು ಬರೋಬ್ಬರಿ 3991 ಪುಟಗಳ ಮೊದಲ ದೋಷಾರೋಪ ಪಟ್ಟಿಯನ್ನ ಮತ್ತು 1300 ಪುಟಗಳ ಎರಡನೇ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಆ ಎಲ್ಲ ಆರೋಪಗಳನ್ನ ಮೀರಿ 12 ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. ಹೌದು, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ 17 ಜನ ಆರೋಪಿಗಳ ಬಂಧನ ಆಗಿತ್ತು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಪರಿವರ್ತನೆಯಾಗಿತ್ತು. ದರ್ಶನ್ A2 ಆರೋಪಿಯಾಗಿದ್ರು. ಇದೀಗ ಈ ಪ್ರಕರಣದಲ್ಲಿ 12 ಜನರು ಜಾಮೀನು ಪಡೆದು ಮನೆ ಸೇರಿಕೊಂಡಿದ್ದಾರೆ. ಹಾಗಿದ್ರೆ ಈ ಪ್ರಕರಣದ ಮುಂದಿನ ಗತಿ ಏನು? ಸತ್ತ ರೇಣುಕಸ್ವಾಮಿ ಹತ್ಯೆ ಸಿಕ್ಕ ಬೆಲೆ ಏನು ಅನ್ನೋ ಪ್ರಶ್ನೆ ಶುರುವಾಗಿದೆ. ಆರೋಪಿಗಳು ರಿಲೀಸ್. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಆರೋಪಿಗಳ ಬಂಧನ ಆಗಿತ್ತು. ಈ ಪೈಕಿ 12 ಮಂದಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕಿದೆ, ಆದರೆ ಖುಲಾಸೆಯಾಗಿಲ್ಲ. ಜಾಮೀನು ನಿಯಮ ಉಲ್ಲಂಘಿಸಿದರೂ ಜೈಲೇ ಗತಿ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಜಾಮೀನಿಗೆ ತಡೆ ತಂದ್ರೆ ಮತ್ತೆ ಜೈಲಿಗೆ ಹೋಗಬೇಕು. ದರ್ಶನ್ ಮನೆಯಲ್ಲಿ ಲಕ್ಷಾಂತರ ಕ್ಯಾಶ್ ಸಿಕ್ಕಿತ್ತು. ಇಡಿ, ಐಟಿ, ಲೋಕಾಯುಕ್ತರು ಕಣದಲ್ಲಿದ್ದಾರೆ. ಕೇಸ್ನ ವಿಚಾರಣೆಗಾಗಿ ನಟನನ್ನ ಬಂಧಿಸಬಹುದು. ಚಾರ್ಜ್ ಶೀಟ್ನ ಅಂಶ ಆಧರಿಸಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಅಗತ್ಯ ಇದ್ದಾಗ ಕೋರ್ಟ್ಗೆ ಬರಬೇಕು. ವಿಚಾರಣೆ ನಡೆಸಿ ಕೊಲೆ ಕೇಸ್ ತೀರ್ಪು ಹೊರಬೀಳುತ್ತೆ. ಆರೋಪ ಸಾಬೀತಾದರೆ ಜೈಲಿಗೂ ಹೋಗಲೇಬೇಕಾಗುತ್ತೆ. ಒಟ್ಟಾರೆ ಒಬ್ಬೊಬ್ಬರೇ ಆರೋಪಿಗಳು ಹೊರ ಬರ್ತಾ ಇದ್ದಾರೆ. ಈಗಾಗಲೇ 12 ಜನ ಹೊರ ಬಂದಿದ್ರೆ ಇನ್ನೂ 5 ಆರೋಪಿಗಳು ಹೊರ ಬರಬೇಕಾಗಿದೆ. ಆದರೆ ಕೇಸ್ ಅಂದುಕೊಂಡ ಹಾಗೆ ಪ್ರಕರಣ ಮುಂದುವರಿಯುತ್ತಾ? ನಿಜವಾದ ಆರೋಪಿ ಯಾರು? ಯಾರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಹಲವಾರು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡದೇ ಇರೋದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಸೇರಿ 7 ಜನ ಆರೋಪಿಗಳಿಗೆ ಇಂದು ಹೈಕೋರ್ಟ್ ಜಾಮೀನು ನೀಡಿದೆ. ಹಾಗಿದ್ರೆ ತನಿಖಾಧಿಕಾರಿಗಳು ಜಾಮೀನು ಅರ್ಜಿ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸ್ತಾರಾ ಎಂಬ ಕುತೂಹಲದಿಂದ ಕೂಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು. ಹೈಕೋರ್ಟ್ ಆದೇಶ ಪ್ರಶ್ನೆ ಮಾಡುತ್ತಾ ಸರ್ಕಾರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್, ಪವಿತ್ರಗೌಡ ಸೇರಿದಂತೆ 7 ಮಂದಿ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ನೀಡಿದೆ. 7 ಜನರ ಜಾಮೀನು ಅರ್ಜಿ ವಿಚಾರಣೆ ಮಾಡಿ ಆದೇಶ ಕಾಯ್ದಿರಿಸಿದ್ದ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಇಂದು ಆದೇಶ ಪ್ರಕಟಿಸಿದರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸೇರಿ 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಈಗ ಇದನ್ನ ಪೊಲೀಸರು ಪ್ರಶ್ನೆ ಮಾಡ್ತಾರಾ ಇಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಹೈಕೋರ್ಟ್ ಮತ್ತು ಇದಕ್ಕೂ ಮುನ್ನ ಸೆಷನ್ ಕೋರ್ಟ್ನಲ್ಲಿ ವಾದ ಮಾಡಿದ್ದ ಹಿರಿಯ ವಕೀಲ CV ನಾಗೇಶ್ ಅವರು ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಆರೋಪಿ ಅಲ್ಲವೇ ಅಲ್ಲ, ದರ್ಶನ್ ವಿರುದ್ಧ ಕೃತಕ ಸಾಕ್ಷಿ ಹುಟ್ಟು ಹಾಕಿದ್ದಾರೆ ಎಂದು ಪೊಲೀಸರ ತನಿಖೆಯನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಿದರು. ಇನ್ನು CV ನಾಗೇಶ್ ವಾದಕ್ಕೆ SPP ಪ್ರಸನ್ನಕುಮಾರ್, ಪ್ರಕರಣದ ಎಲ್ಲ ಆರೋಪಿಗಳ ಡಿಜಿಟಲ್ ಹೆಜ್ಜೆಗುರುತುಗಳು ಘಟನೆಯಲ್ಲಿ ಪಾತ್ರ ನಿರೂಪಿಸುತ್ತದೆ. ಆರೋಪಿಗಳೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದರ್ಶನ್ ಜೊತೆ ಕೆಲಸ ಮಾಡುತ್ತಿದ್ದವರೇ. ಇಡೀ ಪ್ರಕರಣ ಪಿತೂರಿಯ ಭಾಗವಾಗಿ ನಡೆದಿದೆ ಎಂದು ವಾದಿಸಿದ್ರು. ಆದರೆ ಹೈಕೋರ್ಟ್ CV ನಾಗೇಶ್ ವಾದವನ್ನ ನಂಬಿ ದರ್ಶನ್ ಸೇರಿ 5 ಜನ ಆರೋಪಿಗಳಿಗೆ ಜಾಮೀನು ನೀಡಿದೆ. ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂಗೆ ಹೋಗ್ತಾರಾ SPP? ದರ್ಶನ್ಗೆ ಮಂಜೂರಾಗಿದ್ದ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡೋದಕ್ಕೆ ಸರ್ಕಾರ 1 ತಿಂಗಳ ಕಾಲ ಟೈಮ್ ತೆಗೆದುಕೊಂಡಿತ್ತು. ಇಂಥದ್ರಲ್ಲಿ ದರ್ಶನ್ಗೆ ರೆಗ್ಯುಲರ್ ಜಾಮೀನು ಸಿಕ್ಕಿದ್ದು ಇದನ್ನ ಪ್ರಶ್ನೆ ಮಾಡುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ನಾಗರಾಜು ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾಸರಗೋಡು ಕರ್ನಾಟಕದ ನಕ್ಷೆಯಲ್ಲಿ ಇಲ್ಲ ನಿಜ, ಆದರೆ ಅಲ್ಲಿ ವಾಸ ಮಾಡುವವರಲ್ಲಿ ಹೆಚ್ಚಿನವರು ಕನ್ನಡಿಗರೇ ಇದ್ದಾರೆ. ಕನ್ನಡ ಶಾಲೆಗಳೇ ಹೆಚ್ಚಿರುವ ಗಡಿನಾಡದು. ಆದರೆ ಕೇರಳ ಸರ್ಕಾರ ಮತ್ತೆ ಕನ್ನಡ ಶಾಲೆಗೆ ದ್ರೋಹ ಬಗೆದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಸಿನಿಮಾ
ಅಳಿವಿನಂಚಿನಲ್ಲಿರುವ ಕನ್ನಡ ಶಾಲೆಗಳ ಪರಿಸ್ಥಿತಿ, ಕನ್ನಡಕ್ಕಾಗಿ ಶಾಲಾ ವಿದ್ಯಾರ್ಥಿಗಳ ಹೋರಾಟವಿರುವ ಈ ಸಿನಿಮಾವನ್ನ ನೀವೆಲ್ಲರೂ ನೋಡಿರ್ತೀರಾ. ಆದರೆ ಈ ಸಿನಿಮಾದ ಕತೆ ಕಾಸರಗೋಡಿನಲ್ಲಿ ನಿಜವಾಗ್ಬಿಟ್ಟಿದೆ. ಕನ್ನಡದ ಶಾಲೆ, ಮಲಯಾಳಿ ಶಿಕ್ಷಕ. ನಿಜ, ದಕ್ಷಿಣ ಕನ್ನಡ ಸಮೀಪದ ಕಾಸರಗೋಡಿನಲ್ಲಿ ಕನ್ನಡಿಗರ ಸಂಖ್ಯೆಯೇ ಹೆಚ್ಚು, ಕನ್ನಡ ಶಾಲೆಗಳ ಸಂಖ್ಯೆಯೇ ಜಾಸ್ತಿ. ಆದರೆ ಆಡೂರಿನ ಕೋರಿಕೊಂಡ ಕನ್ನಡ ಮಾಧ್ಯಮದ ಅಂಗನವಾಡಿ ಶಾಲೆಗೆ ಕನ್ನಡ ಬಾರದ ಮಲಯಾಳಂ ಶಿಕ್ಷಕಿಯನ್ನ ನೇಮಕವನ್ನ ಮಾಡಲಾಗಿದೆ. ಇದನ್ನು ವಿರೋಧಿಸಿ ಕನ್ನಡ ಸಂರಕ್ಷಣಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಮಕ್ಕಳು, ಪೋಷಕರು ದೇಲಂಪಾಡಿ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಕೋರಿಕೊಂಡ ಅಂಗನವಾಡಿಯಲ್ಲಿ ಒಟ್ಟು 18 ಮಕ್ಕಳಿದ್ದಾರೆ. ಈ ಪೈಕಿ 16 ಮಕ್ಕಳು ಕನ್ನಡ ಮಾತನಾಡ್ತಾರೆ. ಆದರೂ ದೇವಂಪಾಡಿ ಗ್ರಾಮ ಪಂಚಾಯತ್ ಉದ್ದೇಶಪೂರ್ವಕವಾಗಿ ಮಲಯಾಳಂ ಶಿಕ್ಷಕಿಯನ್ನ ನೇಮಿಸಿರುವ ಆರೋಪ ಕೇಳಿಬಂದಿದೆ. ಸಂವಿಧಾನದಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ಕೊಟ್ಟಿರುವಂತಹ ಹಕ್ಕುಗಳ ಅದನ್ನ ಕೊಡಲಿಲ್ಲ ಅಂತ ಮಾತ್ರ ಅಲ್ಲ, ಇದ್ದುವಂತಹ ಹಕ್ಕುಗಳನ್ನ ಒಂದೊಂದೇ ಆಗಿ ಕಿತ್ತೊಗೆಯುವಂತಹ ಒಂದು ಪ್ರಕ್ರಿಯೆ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಾ ಇದೆ. ಹಲವು ಬಾರಿ ಮನವಿ ಮಾಡಿದ್ರು ಕನ್ನಡ ಸಂಘಟನೆಗಳನ್ನ ಕೇರಳ ಸರ್ಕಾರ ಕ್ಯಾರೆ ಎಂದಿರುವಂತೆ. ಕೋರಿಕೊಂಡ ಅಂಗನವಾಡಿಯಲ್ಲಿ ಈಗ ತಾತ್ಕಾಲಿಕ ಅಂತೇಳಿ ಮಲಯಾಳಿ ಶಿಕ್ಷಕಿಯನ್ನು ನೇಮಕಾತಿ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಪ್ರಾರಂಭದ ಹಂತದಲ್ಲೇ ನಾವು ಹಲವು ಬಾರಿ ಹಲವು ಕಡೆಗಳಲ್ಲಿ ಮನವಿ ಕೊಟ್ಟರೂ ಕೂಡ ಯಾವುದೇ ಸ್ಪಂದನೆ ಬರದ ಕಾರಣ DLSಗೆ ಹೋಗಬೇಕಾಗಿ ಬಂತು. ನಂತರ ನಾವು ಈಗ ಹೈಕೋರ್ಟಿಗೆ ರಿಟ್ ಅರ್ಜಿ ಹಾಕಿದ್ದೇವೆ. ಮಕ್ಕಳಿಗೋಸ್ಕರ ನಾವೀಗ ಹೋರಾಟ ಮಾಡ್ತಾ ಇದ್ದೇವೆ. ಸದ್ಯ ಹೋರಾಟಗಾರರು ಕನ್ನಡ ಶಿಕ್ಷಕರು ಒಬ್ಬರೇ ಜಾಮೀನು ಪಡೆದು ಹೊರ ಬರ್ತಿದ್ದಾರೆ. ಹಾಗಿದ್ರೆ ಕೇಸ್ ಗತಿ ಏನು? ಪ್ರಕರಣದಲ್ಲಿ ಇನ್ಮುಂದೆ ಏನೆಲ್ಲ ಆಗತ್ತೆ ಗೊತ್ತಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಸ್ನ ಮುಂದಿನ ನಡೆಗೆ ಕುತೂಹಲ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ ಕಾಮಾಕ್ಷಿಪಾಳ್ಯ ಪೊಲೀಸರು 17 ಆರೋಪಿಗಳು ಬಂಧನವನ್ನ ಮಾಡಿ ತನಿಖೆ ಮಾಡಿದರು. ಸುದೀರ್ಘ 88 ದಿನಗಳ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು ಬರೋಬ್ಬರಿ 3991 ಪುಟಗಳ ಮೊದಲ ದೋಷಾರೋಪ ಪಟ್ಟಿಯನ್ನ ಮತ್ತು 1300 ಪುಟಗಳ ಎರಡನೇ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಆ ಎಲ್ಲ ಆರೋಪಗಳನ್ನ ಮೀರಿ 12 ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. ಹೌದು, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ 17 ಜನ ಆರೋಪಿಗಳ ಬಂಧನ ಆಗಿತ್ತು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಪರಿವರ್ತನೆಯಾಗಿತ್ತು. ದರ್ಶನ್ A2 ಆರೋಪಿಯಾಗಿದ್ರು. ಇದೀಗ ಈ ಪ್ರಕರಣದಲ್ಲಿ 12 ಜನರು ಜಾಮೀನು ಪಡೆದು ಮನೆ ಸೇರ್ಕೊಂಡಿದ್ದಾರೆ. ಹಾಗಿದ್ರೆ ಈ ಪ್ರಕರಣದ ಮುಂದಿನ ಗತಿ ಏನು? ಸತ್ತ ರೇಣುಕಸ್ವಾಮಿ ಹತ್ಯೆ ಸಿಕ್ಕ ಬೆಲೆ ಏನು ಅನ್ನೋ ಪ್ರಶ್ನೆ ಶುರುವಾಗಿದೆ. ಆರೋಪಿಗಳು ರಿಲೀಸ್. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಆರೋಪಿಗಳ ಬಂಧನ ಆಗಿತ್ತು. ಈ ಪೈಕಿ 12 ಮಂದಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕಿದೆ, ಆದರೆ ಖುಲಾಸೆಯಾಗಿಲ್ಲ. ಜಾಮೀನು ನಿಯಮ ಉಲ್ಲಂಘಿಸಿದರೂ ಜೈಲೇ ಗತಿ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಜಾಮೀನಿಗೆ ತಡೆ ತಂದ್ರೆ ಮತ್ತೆ ಜೈಲಿಗೆ ಹೋಗಬೇಕು. ದರ್ಶನ್ ಮನೆಯಲ್ಲಿ ಲಕ್ಷಾಂತರ ಕ್ಯಾಶ್ ಸಿಕ್ಕಿತ್ತು. ಇಡಿ, IT, ಲೋಕಾಯುಕ್ತರು ಕಣದಲ್ಲಿದ್ದಾರೆ. ಕೇಸ್ನ ವಿಚಾರಣೆಗಾಗಿ ನಟನನ್ನ ಬಂಧಿಸಬಹುದು. ಚಾರ್ಜ್ ಶೀಟ್ನ ಅಂಶ ಆಧರಿಸಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಅಗತ್ಯ ಇದ್ದಾಗ ಕೋರ್ಟ್ಗೆ ಬರಬೇಕು. ವಿಚಾರಣೆ ನಡೆಸಿ ಕೊಲೆ ಕೇಸ್ ತೀರ್ಪು